ಹಾಯ್ ಸ್ನೇಹಿತರೆ, ಕಾಫಿ ತೋಟಗಳ ಸ್ವರ್ಗ, ಮಂಜಿನ ಬೆಟ್ಟಗಳು ಮತ್ತು ನೈಸರ್ಗಿಕ ಸೌಂದರ್ಯದ ನಾಡು. ಇದು ಯಾವುದು ಗೊತ್ತಾ? ಅದು ನಮ್ಮ ಕೊಡಗು ಜಿಲ್ಲೆ. ಇಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಪರಿಚಯವನ್ನು ನೋಡೋಣ. ಕೊಡಗು ಜಿಲ್ಲೆ ಕರ್ನಾಟಕದ ಸುಂದರ ಮಲೆನಾಡು ಪ್ರದೇಶಗಳಲ್ಲಿ ಒಂದು. ಇದು ಪಶ್ಚಿಮ ಘಟ್ಟಗಳಲ್ಲಿ ಇರುವುದರಿಂದ ತಂಪಾದ ಹವಾಮಾನ ಮತ್ತು ಹಸಿರು ಪ್ರಕೃತಿ ಇಲ್ಲಿದೆ. ಇಲ್ಲಿನ ಪ್ರಮುಖ ವೃತ್ತಿ ಕೃಷಿ, ವಿಶೇಷವಾಗಿ ಕಾಫಿ ಬೆಳೆಯುವುದು. ಕೊಡಗು ಜಿಲ್ಲೆಯ ಇತಿಹಾಸ ಪುರಾತನವಾಗಿದೆ. ಈ ಪ್ರದೇಶವನ್ನು ಹಳೆಯ ಕಾಲದಲ್ಲಿ ರಾಜವಂಶಗಳು ಆಳಿದವು. ಇದನ್ನು ಕೂರ್ಗ್ ಎಂದು ಕರೆಯಲಾಗುತ್ತದೆ. ಬ್ರಿಟಿಷರ ಕಾಲದಲ್ಲಿ ಕೊಡಗು ಒಂದು ಪ್ರಮುಖ ಪ್ರದೇಶವಾಗಿತ್ತು. ಇದರಲ್ಲಿ ಪ್ರಸಿದ್ಧ ಸ್ಥಳಗಳೆಂದರೆ ಮಡಿಕೇರಿ, ಕೊಡಗಿನ ರಾಜಧಾನಿ, ಅಬ್ಬೆ ಜಲಪಾತ, ಸುಂದರ ಜಲಪಾತ, ತಲಕಾವೇರಿ, ಕಾವೇರಿ ನದಿಯ ಮೂಲಸ್ಥಾನವಾಗಿದೆ, ದುಬಾರೆ ಆನೆ ಶಿಬಿರ, ಆನೆಗಳ ಶಿಬಿರ, ಬೆಟ್ಟಗಳು, ಕಾಡುಗಳು ಮತ್ತು ಮಂಜು ಕೊಡಗಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಇಲ್ಲಿನ ಆಹಾರ ಮತ್ತು ಸಂಸ್ಕೃತಿ ನೋಡುವುದಾದರೆ ಕೊಡಗು ಜಿಲ್ಲೆಯ ಆಹಾರ ವಿಶಿಷ್ಟವಾಗಿದೆ. ಪ್ರಸಿದ್ಧ ಆಹಾರಗಳೆಂದರೆ ಪಂಡಿ ಕರಿ ಎಂದರೆ ಹಂದಿ ಮಾಂಸ, ಅಕ್ಕಿ ಊಟ, ಸ್ಥಳೀಯ ಕಾಫಿ. ಕೊಡಗಿನ ಸಂಸ್ಕೃತಿ ಮತ್ತು ಉಡುಗೆ ವಿಭಿನ್ನವಾಗಿದೆ. ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಕೊಡಗು ಜಿಲ್ಲೆ ಕಾಫಿ ಉತ್ಪಾದನೆಯಲ್ಲಿ ಭಾರತದ ಪ್ರಮುಖ ಪ್ರದೇಶಗಳಲ್ಲಿ ಒಂದು. ಮುಖ್ಯ ಬೆಳೆಗಳು ಕಾಫಿ, ಮೆಣಸು, ಏಲಕ್ಕಿ. ಪ್ರವಾಸೋದ್ಯಮ ಕೂಡ ಪ್ರಮುಖ ಆದಾಯ ಮೂಲವಾಗಿದೆ. ಇಲ್ಲಿನ ವಿಶೇಷತೆಗಳನ್ನು ನೋಡೋದಾದರೆ ಕಾಫಿ ತೋಟಗಳ ಸ್ವರ್ಗ, ತಂಪಾದ ಹವಾಮಾನ, ಪ್ರವಾಸಿ ಸ್ಥಳಗಳ ಸಮೃದ್ಧಿ. ಕೊಡಗು ಜಿಲ್ಲೆ ಎಂದರೆ ಪ್ರಕೃತಿ, ಕಾಫಿ ಮತ್ತು ಶಾಂತಿಯ ಸಂಕೇತ. ಇಲ್ಲಿ ಭೇಟಿ ನೀಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.